ಹೇಳಂಗೆ ಇಲ್ಲ, ಮಾತಾಡಂಗೆ ಇಲ್ಲ, ನೋ ವರ್ಡ್ಸ್. ಸಕ್ಕತ್ತಾಗಿರುತ್ತೆ ಮಟನ್ ಬಿರಿಯಾನಿ. ಓನ್ಲಿ ಮಟನ್ ಒಳ್ಳೆ ಪೀಸ್ ಹಾಕಿದ್ರೆ ಸಕ್ಕತ್ ಟೇಸ್ಟ್. ಮಟನ್ ಬಿರಿಯಾನಿ ಪೀಸ್ ಅಂತೂ ಸಕ್ಕತ್ತಾಗಿರುತ್ತೆ. ಏನ್ ಹೇಳಿ ಕ್ರೇಜಿ. ಮಟನ್ ಬಿರಿಯಾನಿ, ಮಟನ್ ಚಾಪ್ಸ್ ಮಾತ್ರ ಓಕೆ ಓಕೆ 4 ಗಂಟೆ 5 ಗಂಟೆಗೆಲ್ಲ ಎದ್ದು ಹೊಸಕೋಟೆಗೆಲ್ಲ ಹೋಗ್ತಾ ಇರ್ತೀವಿ. ಓಕೆ ಓಕೆ ಅಲ್ಲಿವರೆಗೂ ಬಂದು 5 ಕಿಲೋಮೀಟರ್ ಇಲ್ಲೇ ಬಂದ್ರೆ ಒಳ್ಳೆ ಫುಡ್ ಸಿಗ್ತಾ ಇದೆ. ಬೆಳಗಿನ ಜಾವ 4 ಗಂಟೆಗೆ ರೌಡ್ ಸಿಕ್ಕಾಬಟ್ಟೆ ಇದೆ. ಬೆಳಗಿನ ಜಾವ ಅಂತೂ ತುಂಬಾ ಚೆನ್ನಾಗಿದೆ. ಹೊಸದಾಗಿ ಸ್ಟಾರ್ಟ್ ಮಾಡಿದೀವಿ. ನಮಗೂ ತುಂಬಾ ಖುಷಿ ಆಗುತ್ತೆ ಮಾಡಕ್ಕೆ. ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ನಾನು ಗೊತ್ತಲ್ಲ, ನಿಮ್ ಸಂಚಾರಿ ಸುನಿಲ. ಇವತ್ತು ಬದಲಾದ ಸಮಯದಲ್ಲಿ ಬದಲಾದ ಜಾಗದಲ್ಲಿ ಮಾದೇವಣ್ಣ ಬಿರಿಯಾನಿ ಬಂದಿದೆ. ನಿಮ್ಗೆಲ್ಲ ಗೊತ್ತು, ಈಗ ಪಕ್ಕದ ರೋಡಲ್ಲಿ ಇತ್ತು, ಈಗ ಇಲ್ಲಿ ಹೊಸ ಜಾಗದಲ್ಲಿ ಬಂದಿದೆ. ಅದು ಈಗ 15 days ಇಂದ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಸ್ಟಾರ್ಟ್ ಮಾಡಿದ್ದಾರೆ. 4 ಗಂಟೆಗೆ 4 AM ಬಿರಿಯಾನಿಗೆ. ಆ್ಯಕ್ಚುಲಿ ನೀವೆಲ್ಲ ಮಾದೇವಣ್ಣ ಬಿರಿಯಾನಿನ ಇಲ್ಲಿವರೆಗೆ ತಿಂದಿರ್ತೀರಾ ಸಾಯಂಕಾಲ ಮಾತ್ರ, ಅಂದರೆ ಸಾಯಂಕಾಲ 7 ರಿಂದ 11 ಗಂಟೆವರೆಗೆ ಮಾದೇವಣ್ಣ ಬಿರಿಯಾನಿ ತಿಂದಿರ್ತೀರಾ. ಆದರೆ ಇವಾಗ 15 days ಇಂದ ಇಲ್ಲಿ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಶುರು ಮಾಡಿದ್ದಾರೆ. ಶುಕ್ರವಾರ ಹಾಗೆ ಭಾನುವಾರ ಮಾತ್ರ ಬೆಳಗ್ಗೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಹಾಗೆ ಒಂದು ಸೈಡ್ಸ್ ಇರುತ್ತೆ. ಪ್ರತಿದಿನ ಒಂದೊಂದು ಚೇಂಜಸ್ ಆಗ್ತಾ ಇರುತ್ತೆ. ಇವತ್ತು ಮಟನ್ ಚಾಪ್ಸ್ ಮಾಡಿದ್ದಾರೆ, ಹಾಗೆ ಮಟನ್ ಚಾಪ್ಸು, ಚಿಕನ್ ಕಬಾಬ್ ಕೂಡ ಸಿಗುತ್ತೆ ನಿಮಗೆ. ಈವ್ನಿಂಗ್ ಮಾಡ್ತಕ್ಕಂಥ ಬಿರಿಯಾನಿ ಅಂತೂ ಎಲ್ಲರೂ ತುಂಬ ಜನ ಟ್ರೈ ಮಾಡೇ ಇರ್ತೀರಾ ಬೆಂಗಳೂರಲ್ಲಿ. ಆದರೆ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಯಾವ ಥರ ಇರುತ್ತೆ ಅಂತ ನಾವು ಒಂದ್ಸಲಿ ಟ್ರೈ ಮಾಡಿ ನೋಡೋಣ. ಅದೇ ಸೌದೆ ಒಲೆಯಲ್ಲಿ ಮಾಡ್ತಿದ್ದಾರೆ, ಗ್ಯಾಸ್ ಒಳ್ಳೆ ಬಳಸ್ತಾನೆ, ನಾಟಿ ಸ್ಟೈಲಲ್ಲಿ ಪಕ್ಕ. ನಿಮ್ಗೆ ಯಾವ ಥರ ಮಾಡ್ತಾರೆ ಅನ್ನೋದು ಪ್ರಿಪ್ರೇಷನ್ ಕೂಡ ನಾನು ಒಳಗಡೆ ಹೋಗಿ ತೋರಿಸ್ಕೊಡ್ತೀನಿ. ಬನ್ನಿ ಒಂದ್ಸಲಿ ಒಳಗಡೆ ಹೋಗಿ ನೋಡ್ಕೊಂಬರೋಣ. ಮಾದೇವಣ್ಣ ಬಿರಿಯಾನಿಯ ಕುಕ್ಕಿಂಗ್ ವಿಡಿಯೋ ನನ್ನ ಈ ವಿಡಿಯೋ ಲಾಸ್ಟಲ್ಲಿ ಬರುತ್ತೆ, ನೀವು ಹೋಗಿ ಅಲ್ಲಿ ನೋಡ್ಕೋಬೋದು. ಇವತ್ತು ನಾನು ಕುಕ್ಕಿಂಗ್ ವಿಡಿಯೋನು ನಿಮ್ಗೆ ತೋರಿಸ್ತಾ ಇಲ್ಲ. ಹಾಗೆ ಬನ್ನಿ, ಇದನ್ನು ತಿಂದಂಥ ಕಸ್ಟಮರ್ ರಿವ್ಯೂ ಯಾವ ಥರ ಇದೆ ಅದನ್ನು ತೋರಿಸ್ತೀನಿ. ಅರ್ಲಿ ಮಾರ್ನಿಂಗ್ ಬಿರಿಯಾನಿದು. ಹಾಗೆ ನಾನು ಕೂಡ ತಿಂದು ನಿಮಗೆ ಈ ಬಿರಿಯಾನಿಯ ರಿವ್ಯೂ ಕೊಡ್ತೀನಿ. ಬನ್ನಿ ಒಂದ್ಸಲಿ ಕಸ್ಟಮರ್ನ ಕೇಳೋಣ, ಈ ಮಾದೇವಣ್ಣ ಬಿರಿಯಾನಿ ಯಾವ ಥರ ಇದೆ ಅಂತ. 15 ನಿಮಿಷ ದಮ್ ಕಟ್ಟಿದ ಮೇಲೆ ಮಟನ್ ಬಿರಿಯಾನಿ ರೆಡಿಯಾಗಿದೆ. ಜನ ಮಾತ್ರ ತುಂಬ ಜನ ಕಾಯ್ತಾ ಇದ್ದಾರೆ ಆಲ್ರೆಡಿ. ನೋಡ್ಬೋದು ನೀವು, ಬೆಳಗಿನ ಜಾವ 4 ಗಂಟೆ ಸಮಯ. ಅಲ್ಲಿಂದ ಬಂದಿದ್ದೀರಾ? ಕೋನೇನ ಅಗ್ರಹಾರ. ಓಕೆ ಓಕೆ. ಸ್ಪೆಷಲ್ ಇವತ್ತಿಂದ ಫಸ್ಟ್, ಇವತ್ತೇ ಮೊದಲಲ್ಲ? ಓಕೆ. ಡೈಲಿ ಚಿಕನ್ ಮಾಡ್ತಿದ್ರಾ? ಇವತ್ತು ಮಟನ್. ಇದು ಮಟನ್ ಬಿರಿಯಾನಿಗೆ ಸಾಕಾಗಲ್ಲ ಅಂತ ಜನ, ಆಕ್ಚುಲಿ ಕ್ರೌಡ್ ಜಾಸ್ತಿ ಇದ್ದಾರೆ. ಆದ ಕಾರಣ ಇನ್ನೊಂದ್ಸಲಿ ಮಟನ್ ಬಿರಿಯಾನಿ ಮಾಡ್ಲಿಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಜನ ಇರೋ ಕಾರಣ ಸೌದೆಲ್ ಮಾಡೋಕ್ಕಾಗಲ್ಲ ಅಂತ ಇಲ್ಲಿವರೆಗೆ ಸೌದೆಲ್ ಮಾಡಿದ್ರು, ಈಗ ಗ್ಯಾಸ್ ಒಲೆಯಲ್ಲಿ ಮಾಡ್ತಾ ಇದ್ದಾರೆ. ನೋಡಿ ಜನ ಎಷ್ಟಿದ್ದಾರೆ ಅಂದರೆ ಬೆಳಗಿನ ಜಾವ 4 ಗಂಟೆಗೆ ಕ್ರೌಡ್ ಸಿಕ್ಕಾಬಟ್ಟೆ ಇದೆ. ಮಟನ್ ಚಾಪ್ಸು ಟೇಸ್ಟ್ ಹೆಂಗಿದೆ ಬಂದು ಹೇಳ್ಬೇಕು. ಆಮೇಲೆ ಟೇಸ್ಟ್ ಹೆಂಗಿದೆ ಅಂತ ಇದು, ಯಾಕಂದ್ರೆ ಇವತ್ತೇ ಫಸ್ಟ್ ಅಂತ ಮಾಡಿರೋದು, ಅದಕ್ಕೆ ನಿಮ್ಗೆ ಫಸ್ಟ್ ಪ್ಲೇಟ್ ಕೊಟ್ಟಿರೋದು. ಅದರಿಂದ ಮಾದೇವಣ್ಣ ಬಿರಿಯಾನಿಯ ಫೇಮಸ್ ಓನರ್ ಮಾತಾಡ್ಸೋಣ. ಮಾದೇವಣ್ಣ ಇಲ್ಲೇ ಇದ್ದಾರೆ. ಮಾದೇವಣ್ಣ, ಹೇಗಿದೆ ರೆಸ್ಪಾನ್ಸು ಬೆಳಗಿನ ಜಾವ? ಈಗ ಬೆಳಗಿನ ಜಾವ ಅಂತೂ ತುಂಬಾ ಚೆನ್ನಾಗಿದೆ. ಹೊಸದಾಗಿ ಸ್ಟಾರ್ಟ್ ಮಾಡಿದೀವಿ. ನಮಗೂ ತುಂಬಾ ಖುಷಿ ಆಗುತ್ತೆ ಮಾಡಕ್ಕೆ, ಕೆಲಸ ಮಾಡಕ್ಕೆ. ತುಂಬಾ ಚೆನ್ನಾಗಿದೆ. ಇದೇ ತರ ಕಸ್ಟಮರ್ಗಳು, ದೇವ್ರುಗಳು ಸಹಕರಿಸ್ಬೇಕು, ಒಳ್ಳೇದಾಗ್ಬೇಕು ಅವ್ರಿಗೂನು. ಈಗ ಅದ್ ಮಾಡಿದ್ ಖಾಲಿ ಆಯ್ತು ಅಂತ 2ನೇ ಸರಿ ಮಾಡ್ತಾ ಇದೀನಿ. ಅಲ್ಲಿ ಕಾವು ಜಾಸ್ತಿ ಹೊಡಿತದೆ, ಅದಕ್ಕೆ ಒಳಗೆ ಮಾಡ್ಕೋತಾ ಇದೀವಿ. ಕಸ್ಟಮರ್ ನಿಂತ್ಕೊಳಕ್ ಆಗಲ್ಲ. ನಿಮ್ಮ ಹೊಸ ಪ್ರಯತ್ನಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್, ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಮಟನ್ ವೈಟ್ ಪಲಾವ್ಗೆ ಅಂದ್ರೆ ಮಾದೇವಣ್ಣ ಬೇರೆ ಹೆಸರೇ ಬರಲ್ಲ ಬೆಂಗಳೂರಲ್ಲಿ. ಇವಾಗ ಹಂಗ ಆಗ್ಬಿಟ್ಟಿದೆ ಮಟನ್, ಹಂಗ ಅಷ್ಟೊಂದು ಫೇಮಸ್ ಆಗಿದೆ. ಅದಕ್ಕೆ ಅರ್ಲಿ ಮಾರ್ನಿಂಗ್ ಕೂಡ ಶುರು ಮಾಡಿದೀರಾ. ಒಳ್ಳೆ ರೆಸ್ಪಾನ್ಸ್ ಇದೆ. ನಾನು ತುಂಬಾ ಹೊತ್ತಿಂದ ನೋಡ್ತಾ ಇದ್ದೀನಿ, ತುಂಬಾ ಜನ ಬರ್ತಿದ್ದಾರೆ. ನೀವು ಫ್ರಾಂಚೈಸಿ ಕೊಡುವಂತ ಪ್ಲಾನ್ ಏನಾದ್ರು ಇದೆಯಾ? ಇವಾಗ ಒಂದು ಶಿವಮೊಗ್ಗದಲ್ಲಿ ಒಂದು ಮಾಡಿದೀವಿ. ಶಿವಮೊಗ್ಗ ಕಡೆನಾ? ಅದಾಗ್ಲಿ ಶಿವಮೊಗ್ಗದಲ್ಲಿ ಕೊಟ್ಟಿದೀವಿ. ಓಕೆ. ಅದಾಗ್ಲಿ ನೆಕ್ಸ್ಟ್ ಅದನ್ನ ನೋಡ್ಕೊಂಡು ಯಾವ ತರ ಮೂವಿಂಗ್ ಇದೆ ಅಂತ ನೋಡಿ ಬೇರೆ ಕಡೆ ಕೊಡೋಣ ಅಂತ ಒಂದು ಪ್ಲಾನ್ ಐತೆ. ಬೆಂಗಳೂರು ಎಲ್ಲಾ ಕಡೆ ಬೆಂಗಳೂರು ಒಂದು 4 ಕಡೆ ಕೊಡ್ತೀನಿ. ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ರೆ ನಾನು ಕೆಳಗಡೆ ಹಾಕಿರ್ತೀನಿ. ಫ್ರಾಂಚೈಸಿ ಬೇಕು ಅಂದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. 100% ನಂಬರ್ ಹಾಕ್ಬೋದಾ ನಿಮ್ದು? ಹಾಕಿ. ಓಕೆ. ಧನ್ಯವಾದ ಸರ್. ಧನ್ಯವಾದ. ಓಕೆ. ಅವ್ರಿಗೂ ಒಳ್ಳೇದಾಗ್ಲಿ. ಬ್ರೋ ನಮಸ್ಕಾರ, ತಮ್ಮ ಹೆಸರು? ಹೇಮಂತ್ ಅಂತ ಬ್ರೋ. ಎಲ್ಲಿಂದ ಬಂದಿರೋದು ಬ್ರೋ? ಇಲ್ಲೇ ಪಂಚಮಿಯಿಂದ ಬಂದಿರೋದು. ಹೇಗಿದೆ ಮಟನ್ ಬಿರಿಯಾನಿ? ಬ್ರೋ ಹೇಳಂಗೆ ಇಲ್ಲ, ಮಾತಾಡಂಗೆ ಇಲ್ಲ, ನೋ ವರ್ಡ್ಸ್. ಸಕ್ಕತ್ತಾಗಿರುತ್ತೆ. ನಮ್ಮ ಮಾದೇವಣ್ಣನ ಟೇಸ್ಟೇ ಬೇರೆ ತರ. ಹಾಗೆ ಓಕೆನಾ? ಎಲ್ಲಿಂದ ಹುಡ್ಕೊಂಡು ಜನಗಳು ಬರ್ತಾರೆ ಅವ್ರಿಗೋಸ್ಕರ.
ಅವ್ರ ಪ್ರೀತಿ ವಿಶ್ವಾಸ ಅಷ್ಟೇ ನಮ್ಗೆ. ಹಾ ಬಂದಾಗ ಎಲ್ಲರಿಗೂ ಚಿನ್ನ ಹೆಂಗಿದೆ ಚಿನ್ನ ಆರಾಮ ಚಿನ್ನ ಚಿನ್ನ ತಿನ್ಕೊಂಡು ಹೋಗುವಂತಾರಲ್ಲ ಅಷ್ಟು ಖುಷಿ ನಮ್ಗೆ. ಇವ್ರ ತರ ಎಲ್ಲೂ ಇಲ್ಲ. ಹಾಗೆ ಎಲ್ಲೇ ಹೋದ್ರು ಅವ್ರು ಒಂದು ಮನವಿ ಕೊಡ್ತಾರೆ, ಸಾಕು ನಮ್ಗೆ ಅದೇ ಖುಷಿ. ಈವ್ನಿಂಗ್ ಬಿರಿಯಾನಿ ಚೆನ್ನಾಗಿರುತ್ತೆ, ಮಾರ್ನಿಂಗ್ ಬಿರಿಯಾನಿ ಚೆನ್ನಾಗಿರುತ್ತೆ? ಮಾರ್ನಿಂಗ್ ಬಿರಿಯಾನಿ ಮಾರ್ನಿಂಗ್ ಚೆನ್ನಾಗಿದೆಯಾ? ಮಾರ್ನಿಂಗ್ ಸಕಲಾಗಿರುತ್ತೆ. ಅದೇ ಇಷ್ಟ. ನೀವೇ ವ್ಯವಸ್ಥೆ ಮಾಡಿ, ಇಷ್ಟು ಜನ ನಿಂತವ್ರೆ ಅಂದ್ರೆ ವ್ಯವಸ್ಥೆ ಮಾಡಿ. ಅದೇ 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 ಮಾರ್ನಿಂಗ್ಗೋಸ್ಕರ ಬರೋ ಜನಗಳು. ಓಕೆ, ಏನ್ ಇಷ್ಟ ನಿಮ್ಗೆ ಇಲ್ಲಿ? ಮಟನ್ ಬಿರಿಯಾನಿ. ಓನ್ಲಿ ಮಟನ್ ಒಳ್ಳೊಳ್ಳೆ ಪೀಸ್ ಹಾಕಿದ್ರೆ ಸಖತ್ ಟೇಸ್ಟ್. ಮಟನ್ ಬಿರಿಯಾನಿ ಪೀಸ್ ಅಂತೂ ಸಕ್ಕತ್ತಾಗಿರುತ್ತೆ. ಓಕೆ ಓಕೆ. ಏನ್ ಹೇಳಿ ಕ್ರೇಜಿ. ಸರ್ ನಮಸ್ಕಾರ, ತಮ್ಮ ಹೆಸರು? ಲಿಂಗರಾಜ್ ಸರ್. ಲಿಂಗರಾಜು ಅಂತನಾ? ಎಲ್ಲಿಂದ ಬಂದಿದ್ದೀರಾ? ದಾವಣಗೆರೆ. ದಾವಣಗೆರೆಯಿಂದನಾ? ದಾವಣಗೆರೆ ಅಂದ್ರೆ ಇಲ್ಲೇ ಕೆಲಸ ಮಾಡ್ತಾ ಇರ್ತಿಲ್ಲ. ನಮಗೆ ಫುಡ್ ಬಂದ್ಬಿಟ್ಟು ನಾವು ಡೈಲಿ ಹುಡ್ಕಾಡ್ತಾ ಇರ್ತೀವಿ, ಎಲ್ಲಿ ಚೆನ್ನಾಗಿರ್ತಾರೆ ಹುಡ್ಕೊಂಡ್ ಬರ್ತಾ ಇಡೀ ಇರ್ತೀವಿ ಬೆಂಗಳೂರಲ್ಲಿ. ಅದೇ ತರ ಇವತ್ತು ಬಂದ್ವಿ. ಹಾ, ಫಸ್ಟ್ ಟೈಮಾ ಇಲ್ಲಿಗೆ? ಇಲ್ಲಿ ಫಸ್ಟ್ ಟೈಮ್. ಹಾ, ಬಹಳ ಚೆನ್ನಾಗಿದೆ. ಬೆಳಗ್ಗೆ 4 ಗಂಟೆ 5 ಗಂಟೆಗೆಲ್ಲ ಎದ್ದು ಹೊಸಕೋಟೆಗೆಲ್ಲ ಹೋಗ್ತಾ ಇರ್ತೀವಿ. ಓಕೆ ಓಕೆ. ಅಲ್ಲಿವರೆಗೂ ಬಂದು 5 ಕಿಲೋಮೀಟರ್ ಇಲ್ಲೇ ಬಂದ್ರೆ ಒಳ್ಳೆ ಫುಡ್ ಸಿಗ್ತಾ ಇದೆ. ಹೇಗೆ ಅನಿಸ್ತು ನಿಮ್ಗೆ? ಅದಕ್ಕೆ ಕಂಪೇರ್ ಮಾಡಿದ್ರೆ ಹೊಸಕೋಟೆ ಬಿರಿಯಾನಿ ಕಂಪೇರ್ ಮಾಡಿದ್ರೆ ಏನ್ ಅನಿಸ್ತಾ ಇದೆ ನಿಮ್ಗೆ? ಕ್ವಾಂಟಿಟಿ ನೀವೇ ನೋಡ್ತಾ ಇದೆಯಲ್ಲ. ಅಲ್ಲ, ನೀವ್ ಹೇಳ್ಬೇಕು, ನಮ್ದಿಲ್ಲ. ನಾವು ನೋಡೋದೇನಿಲ್ಲ, ಇಲ್ಲೇ ಇದೆ ಎಲ್ಲ ಕ್ವಾಂಟಿಟಿ ಇಲ್ಲೇ ಇದೆ. ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿದೆ. ಕ್ವಾಂಟಿಟಿ ಮಾತ್ರ ಸೂಪರ್ ಆಗಿದೆ. ಓಕೆ, ಏನ್ ಇಷ್ಟ ಆಯ್ತು ನಿಮ್ಗೆ ಇಲ್ಲಿ? ಏನ್ ಇಷ್ಟ ಆಯ್ತು? ಬಿರಿಯಾನಿ, ಚಾಪ್ಸು. ಚಾಪ್ಸ್ ನೆಕ್ಸ್ಟ್ ಲೆವೆಲ್. ಮಟನ್ ಚಾಪ್ಸ್? ಮಟನ್ ಬಿರಿಯಾನಿ, ಮಟನ್ ಚಾಪ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಓಕೆ ಓಕೆ. ಎಲ್ಲರೂ ಒಂದೇ ಊರು ದಾವಣಗೆರೆ? ಎಲ್ಲ ದಾವಣಗೆರೆ. ಎಲ್ಲ ದಾವಣಗೆರೆ. ಎಲ್ಲ KS17. ಸಲಂಗೆ ಜೈ ಮಾದೇವಣ್ಣ ಅನ್ಬೇಕು. ಜೈ ಮಾದೇವಣ್ಣ. ಸುಮ್ನೆ ಹೊಸಕೋಟೆ ಹೋಗಿಂದ ಇಲ್ಲಿ ಹತ್ರ ಐತಿ ಬಂದ್ಬಿಡ್ಬೋದು ಆರಾಮಾಗಿ. ಓಕೆ, ಥ್ಯಾಂಕ್ ಯು ಸರ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮಟನ್ ಬಿರಿಯಾನಿ ಹೆಂಗಿತ್ತು ಅಂದ್ರೆ ಪೀಸ್ ಕಿತ್ಕೊಂಡ್ ತಿನ್ಬೇಕು. ಕಿತ್ಕೊಂಡ್ ತಿಂದಿದೀನಿ. ಯಾರ್ನ ಅಂತ? ಒಂದು ಮಾದೇವಣ್ಣ ಮಟನ್ ಬಿರಿಯಾನಿ ಅದೇ ಹೇಳ್ಬೇಕು. ಸರ್ ನಮಸ್ಕಾರ, ಎಲ್ಲಿಂದ ಬಂದಿರೋ ತಾವು? ಕೆಂಗೇರಿಯಿಂದನಾ? ಎಷ್ಟನೇ ಸಾರಿ ಬರ್ತಾ ಇರೋದು ಇಲ್ಲಿಗೆ? ಫಸ್ಟ್ ಟೈಮ್ ಬಂದಿರೋದು. ಹೊಸಕೋಟೆಗೆ ಹೋಗ್ತಾ ಇದ್ದು ಓಕೆ, ಹುಡ್ಕೊಂಡು ಇವಾಗ ಇಲ್ಲ ಹತ್ರ ಇದೆ. ನೀವ್ ಹಂಗೆ ಕಂಟಿನ್ಯೂ ಮಾಡಿದ್ರೆ, ಕ್ವಾಲಿಟಿ ಕಂಟಿನ್ಯೂ ಮಾಡಿದ್ರೆ ನಿಜ ಇದೇ ಕ್ವಾಲಿಟಿ ಕಂಟಿನ್ಯೂ ಮಾಡಿದ್ರೆ ಜನ ಬರ್ತಾರೆ. ಬೇರೆದೇನಾದ್ರೂ ಮತ್ತೆ ಸೈಡ್ಸ್ ಎಕ್ಸ್ಟ್ರಾ. ಇವತ್ತು ಫಸ್ಟ್ ಟೈಮ್ ಮಟನ್ ಚಾಪ್ಸ್ ಮಾಡಿದ್ದಾರೆ, ನಿಮ್ಗೆ ಏನ್ ಅನಿಸ್ತು? ಮಟನ್ ಚಾಪ್ಸು ಚೆನ್ನಾಗಿತ್ತು. ಕ್ವಾಲಿಟಿ ಕ್ವಾಂಟಿಟಿ ಎರಡು ಚೆನ್ನಾಗಿ. ಇನ್ನು ಹೊಸಕೋಟೆಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತೀರಾ? ಹೌದು. ಇಲ್ವಾ? ಇಲ್ಲ. ಓಕೆ, ಥ್ಯಾಂಕ್ ಯು. ಓಕೆ ಸರ್ ನಮಸ್ಕಾರ, ತಮ್ಮ ಹೆಸರು? ಅನಂತ್. ಸರ್ ತಮ್ದು? ಎಲ್ಲಿಂದ ಬಂದಿದ್ದೀರಾ? ನಾವು ರಾಜರಾಜೇಶ್ವರಿ ನಗರದಿಂದನಾ? ಹೇಗಿದೆ ಬಿರಿಯಾನಿ? ಯಾರು ರೆಕಮೆಂಡ್ ಮಾಡಿದ್ದು? ಮಾಡಿದ್ದೆ, ನಿಮ್ಮ ವಿಡಿಯೋಸ್ ನೋಡ್ತಾ ಇರ್ತೀವಿ ಆಗಾಗ. ಓಕೆ ಓಕೆ. ನಿಮ್ ಕಡೆ ನೋಡಿ ಬಂದಿರಲ್ಲ ನಮಗೆ. ಹೇಗಿದೆ, ಹೇಗೆ ಅನಿಸ್ತು ಈಗ ನಿಮ್ಗೆ? ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಏನ್ ಇಷ್ಟ ಆಯ್ತು ತಮ್ಗೆ? ಮಟನ್ ಚಾಪ್ಸ್ ಚೆನ್ನಾಗಿದೆ, ಮಟನ್ ಬಿರಿಯಾನಿ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಇವತ್ತು ನಾನು ಒಂದು ಮಟನ್ ಬಿರಿಯಾನಿ ಅಂಡ್ ಮಟನ್ ಚಾಪ್ಸ್ ಟ್ರೈ ಮಾಡ್ತಾ ಇದ್ದೀನಿ. ಹೇಗಿದೆ ಅಂತ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ. ಕುತ್ಕೊಳ್ಳೋಕೆ ಸ್ವಲ್ಪ ಹಿಂಸೆ, ಬಟ್ ನೋಡೋಣ, ಎಲ್ಲರೂ ಅಡ್ಜಸ್ಟ್ ಮಾಡಿಕೊಂಡು ಕುತ್ಕೊಂಡು ತಿನ್ನೋಣ. ತುಂಬ ಕ್ರೌಡ್ ಜಾಸ್ತಿ ಇದೆ, ಬನ್ನಿ. ತುಂಬ ಕಾದ್ಮೇಲೆ ಬಿರಿಯಾನಿ, ಮಟನ್ ಬಿರಿಯಾನಿ ಕೈಗೆ ಸಿಕ್ಕಿದೆ. ಅದೃಷ್ಟಕ್ಕೆ ಒಂದು ನಳ್ಳಿ ಮುಳ್ಳೆ ಕೂಡ ಸಿಕ್ಕಿದೆ. 4 ದೊಡ್ಡ ಪೀಸ್ ಹಾಕ್ತಾರೆ, ತಟ್ಟೆ ತುಂಬ ರೈಸ್ ಹಾಕ್ತಾರೆ. ಕ್ವಾಲಿಟಿಗಲ್ಲಿ ಕ್ವಾಂಟಿಟಿಗಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸೇ ಇಲ್ಲ. ತುಂಬ ಚೆನ್ನಾಗಿದೆ. ನೋಡೋಣ, ಈವ್ನಿಂಗ್ ಅಂತೂ ತುಂಬ ಸಾರಿ ಟ್ರೈ ಮಾಡಿರ್ತೀನಿ. ಅರ್ಲಿ ಮಾರ್ನಿಂಗ್ ಹೇಗಿದೆ ಅಂತ ಒಂದ್ಸಲ ಟ್ರೈ ಮಾಡಿ ಹೇಳ್ತೀನಿ, ನೋಡೋಣ. ರೈಸ್ ಅಂತೂ ಸಖತ್ತಾಗಿದೆ. ಅಂದರೆ ಹೆವಿ ಮಸಾಲೆ ಅನ್ಸಲ್ಲ, ನಾರ್ಮಲ್. ಮಟನ್ ಅಂತೂ ನೀಟಾಗಿ ಬೆಂದಿದೆ ನೋಡಿ, ಮುಟ್ಟಿದ್ರೆ ಕಳ್ಕೊತಾ ಇದೆ. ಸಖತ್ತಾಗಿದೆ ರೀ. ಒಂದು ರೌಂಡ್ ಮಟನ್ ಬ್ಯಾಟಿಂಗ್ ಆದಮೇಲೆ ಮಟನ್ ಬಿರಿಯಾನಿದು ಮಟನ್ ಚಾಪ್ಸ್ ಟ್ರೈ ಮಾಡೋಣ. ಇವತ್ತೇ ಫಸ್ಟ್ ಅಂತೆ ನಮ್ಮ ಅದೃಷ್ಟಕ್ಕೆ, ಯಾವ ಥರ ಇರುತ್ತೆ ಅಂತ. ಇದರಲ್ಲೂ ಒಳ್ಳೆ ನಳ್ಳಿ ಪೀಸ್ ಸಿಕ್ಕಿದೆ. 200 ರೂಪೀಸ್ ಚಾರ್ಜ್ ಮಾಡ್ತಾರೆ ಮಟನ್ ಮಟನ್ ಚಾಪ್ಸ್ಗೆ 200 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮಟನ್ ಬಿರಿಯಾನಿ 260 ಆಗಿದೆ. ಚಿಕನ್ ಬಿರಿಯಾನಿ ಐ ಥಿಂಕ್ 130 ಏನೋ ಆಗಿದೆ. ಚಿಕನ್ಗಿಂತ ತುಂಬ ಜನ ಇಲ್ಲಿ ಮಟನ್ನೇ ಇಷ್ಟಪಡ್ತಾರೆ, ಯಾಕಂದರೆ ಒಳ್ಳೆ ಮಟನ್ ತರಿಸ್ತಾರೆ, ನಾಟಿ ಮಟನ್ನು. ಎಲ್ಲ ಬನ್ನೂರು ಕಡೆಯಿಂದ ತರಿಸ್ತೀನಿ ಅಂತ ಹೇಳಿದ್ರು. ಟ್ರೈ ಮಾಡ್ತೀನಿ, ಬಾಯಲ್ಲಿ ನೀರು ಬರ್ತಾ ಇದೆ. ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಒಂದ್ಸಲಿ ಟ್ರೈ ಮಾಡಿ. ಅರ್ಲಿ ಮಾರ್ನಿಂಗು ಶುಕ್ರವಾರ ಮತ್ತು ಭಾನುವಾರ 4 ಗಂಟೆಗೆ ಓಪನ್ ಇರುತ್ತೆ. ಒಂದು ಸೈಡ್ಸ್ ಇರುತ್ತೆ, ಚಿಕನ್ ಇಲ್ಲ ಮಟನ್ ಬಿರಿಯಾನಿ, ಚಿಕನ್ ಮಟನ್ ಬಿರಿಯಾನಿ ಎರಡೂ ಸಿಗುತ್ತೆ. ಅದ್ರ ಜೊತೆಗೆ ಒಂದು ಸೈಡ್ಸ್ ಇರುತ್ತೆ, ಇಲ್ಲ ಚಿಕನ್ ಕಬಾಬು, ಚಿಕನ್ ಚಾಪ್ಸು, ಇಲ್ಲ ಈ ಥರ ಮಟನ್ ಚಾಪ್ಸು ಕೂಡ ಸಿಗುತ್ತೆ. ತುಂಬ ಅಲ್ಟಿಮೇಟ್ ಆಗಿದೆ. ಹಳ್ಳಿಲಿ ಮಾಡೋ ರುಚಿ ಸಿಕ್ಬಿಡ್ತು ಅಂತೂ ಇಂತೂ.